ಹಾಗಲಕಾಯಿ ಬಿಸಿ ಪಲ್ಯ ಸ್ವಲ್ಪನೂ ಕಹಿ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆ ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ. ಮತ್ತು ನಮ್ಮ ಕಡೆ ಮಾಲಯ ಪಕ್ಷದಲ್ಲಿ ಮತ್ತು ವೈದಿಕದಲ್ಲಿ ಮಾಡುವಂತಹ ಪಲ್ಯ ಇದು. ಬಾಕಿ ಟೈಮಲ್ಲಿ ಮಾಡ್ಕೊಳ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಹಾಗಲಕಾಯಿ ಪಲ್ಯ ಮಾಡುವ ವಿಧಾನ ನೋಡೋಣ ಬನ್ನಿ. ಹಾಗಲಕಾಯಿ ಬಿಸಿ ಪಲ್ಯ ಮಾಡೋಕ್ಕೆ ಹಾಗಲಕಾಯಿನ 2 ಹಾಗಲಕಾಯಿ ತಗೊಂಡಿದ್ದೀನಿ. ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು. 1/4 ಸ್ಪೂನಿನಷ್ಟು ಅರಸಿನ, ಉಪ್ಪು 1/2 ಸ್ಪೂನಿನಷ್ಟು, ಕಲ್ಲುಪ್ಪು ಬೇಕಾದರೂ ಹಾಕ್ಕೊಳ್ಬೋದು. ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒತ್ತಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ಹಾಗಲಕಾಯಿಯಲ್ಲಿರುವಂತಹ ಕಹಿ ಅಂಶ ಪೂರ್ತಿ ಹೋಗುತ್ತೆ. 1/4 ಗಂಟೆ ನೆನೆಸಿಡ್ಬೇಕು. ಇದನ್ನ ಪಲ್ಯಕ್ಕೆ ಕಾಯಿ ಸಾಸಿವೆ ಮಾಡ್ಕೊಳ್ಬೇಕು. ಕಾಯಿ ಸಾಸಿವೆಗೆ 6 ಬ್ಯಾಡಗೆ ಮೆಣಸಿನಕಾಯಿ, 1/4 ಸ್ಪೂನಿನಷ್ಟು ಸಾಸಿವೆ, 3/4 ಕಪ್ಪಿನಷ್ಟು ಕಾಯಿ ತುರಿ ಮಿಕ್ಸಿ ಮಾಡ್ಕೊಳ್ಬೇಕು. ಒಣಮೆಣಸಿನಕಾಯಿ ಹಾಕಬೇಕು, ಸಾಸಿವೆ ಹಾಕಬೇಕು. ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಂಡ್ಬರ್ಬೇಕು. ಇದು ಸ್ವಲ್ಪ ಪುಡಿ ಆಗಿದೆ. ಈಗ ಕಾಯಿ ತುರಿ ಹಾಕ್ಕೊಳ್ಬೇಕು. ಕಾಯಿ ತುರಿ ಹಾಕ್ಬಿಟ್ಟು 1 ರೌಂಡು ತಿರ್ಸ್ಕೊಂಡ್ಬರ್ಬೇಕು. ಇಷ್ಟು ತರಿ ಆದ್ರೆ ಸಾಕು. ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ನೀರು ಹಾಕಿ ನೆನೆಸಿ ಇಟ್ಕೊಳ್ಬೇಕು. ಬಾಣಲಿ ಬಿಸಿಗಿಟ್ಟು ಎಣ್ಣೆ ಹಾಕಬೇಕು. 2 ಸ್ಪೂನಿನಷ್ಟು ಎಣ್ಣೆ ಹಾಕಬೇಕು. ಬಿಸಿ ಆಗಿದೆ. ಸಾಸಿವೆ ಹಾಕಬೇಕು. 1 ಸ್ಪೂನಿನಷ್ಟು ಸಾಸಿವೆ ಹಾಕಬೇಕು. ಉದ್ದಿನ ಬೇಳೆ 1 ಸ್ಪೂನು, ಕಡಲೆಬೇಳೆ 1 ಸ್ಪೂನು, ಕರಿಬೇವು ಸ್ವಲ್ಪ. ನೋಡಿ, ಒಗ್ಗರಣೆ ಆಗಿದೆ. ಈಗ ನಾವು ರುಬ್ಬಿಟ್ಟುಕೊಂಡ ಕಾಯಿ ಸಾಸಿವೆ ಹಾಕಬೇಕು. ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಇದು ಫ್ರೈ ಆಗಿದೆ, ಸಾಕು. ಒಂದು ಪ್ಲೇಟಿಗೆ ತೆಗೆಯೋಣ. ಅದೇ ಬಾಣಲಿಗೆ 2 ಸ್ಪೂನು ಎಣ್ಣೆ ಹಾಕಬೇಕು. ನಾವು ಒತ್ತಿಟ್ಕೊಂಡ ಹಾಗಲಕಾಯಿನ ಈ ರೀತಿ ಹಿಂಡ್ಬಿಟ್ಟು ರಸ ತೆಗೆದು ಹಾಕಬೇಕು. ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಹಾಗಲಕಾಯಿ ಪಲ್ಯ ಕಹಿ ಬರಲ್ಲ. ತುಂಬ ಜನ ಹೇಳ್ತಾರೆ ಹಾಗಲಕಾಯಿ ಪಲ್ಯ ಮಾಡ್ತೀವಿ ಕಹಿ ಬರುತ್ತೆ, ನಾವು ಹಾಗಲಕಾಯಿ ತಿನ್ನೋದೇ ಇಲ್ಲ ಅಂತ. ಈ ರೀತಿ ಮಾಡ್ಕೊಂಡು ತಿನ್ನಿ, ಸ್ವಲ್ಪನೂ ಕಹಿ ಬರಲ್ಲ. ಹಾಗಲಕಾಯಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ನಾವು ನೆನೆಸಿಟ್ಕೊಂಡ ಹುಣಸೆ ಹಣ್ಣಿನ ನೀರನ್ನು ಹಾಕಬೇಕು. ಅರ್ಧ ಅಚ್ಚಿನಷ್ಟು ಹಾಕ್ತಾ ಇದ್ದೀನಿ. ಬೆಲ್ಲ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಉಪ್ಪು 1 ಸ್ಪೂನಿನಷ್ಟು ಹಾಕಬೇಕು. ಚೆನ್ನಾಗಿ ಕೊದಿ ಬರಬೇಕು. ಇದು ಕೊದಿ ಬರ್ತಾ ಇದೆ. ಇದು ಚೆನ್ನಾಗಿ ನೀರೆಲ್ಲ ಇಂಗಬೇಕು. ಅಷ್ಟರವರೆಗೂ ನಾವು ಕುದಿಸ್ಬೇಕು. ನೋಡಿ, ನೀರೆಲ್ಲ ಇಂಗಿದೆ, ಹಾಗಲಕಾಯಿ ಬೆಂದಿದೆ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಾಯಿ ಸಾಸಿವೆ ಹಾಕಬೇಕು. ಮಿಕ್ಸ್ ಮಾಡಬೇಕು. ಈ ಪಲ್ಯ ಮಾಲಯ ಪಕ್ಷದಲ್ಲಿ ಮಾಡುವಂತಹ ಪಲ್ಯ. ಮಾಲಯ ಪಕ್ಷದಲ್ಲಿ ಈ ಪಲ್ಯ ಇರಲೇಬೇಕು. ಬಾಕಿ ಟೈಮಲ್ಲಿ ಮಾಡ್ಕೊಳ್ಬೋದು. ಹಾಗಲಕಾಯಿ ಬಿಸಿ ಪಲ್ಯ ಅಂತ ತುಂಬ ಚೆನ್ನಾಗಿರುತ್ತೆ. ಆಗಿದೆ, ಸ್ಟವ್ ಆಫ್ ಮಾಡೋಣ.
ನೋಡಿದ್ರಲ್ಲ, ನಮ್ಮ ಕಡೆ ಹಾಗಲಕಾಯಿ ಬಿಸಿ ಪಲ್ಯ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಆದಷ್ಟು ಶೇರ್ ಮಾಡಿ ಮತ್ತು ವಾಚ್ ಮಾಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.